ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನದ ಶೈಲಿಯಿಂದಾಗಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಏರಿಕೆ ಆಗ್ತಾ ಇದೆ. ಅದರಲ್ಲೂ ನಾವು ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಸೋರಿಯಾಸಿಸ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾದ್ರೆ ಸೋರಿಯಾಸಿಸ್ ಅಂದ್ರೆ ಏನು, ಈ ಸಮಸ್ಯೆ ಯಾಕೆ ಉಂಟಾಗತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರವನ್ನ ತಿಳಿಸಿಕೊಡಲು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಮೇಘನಾ ಅವರಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಸೋರಿಯಾಸಿಸ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ. ಜೊತೆಗೆ ಈ ಸೋರಿಯಾಸಿಸ್ ಜೊತೆಗೇನೆ ಚರ್ಮ ರೋಗ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇದೆ, ಸೋರಿಯಾಸಿಸ್ ಸಮಸ್ಯೆ ಅಂದರೆ ಬೇರೆನಾ ಅಥವಾ ಚರ್ಮ ರೋಗ ಬೇರೆನಾ, ಎರಡೂ ಒಂದೇನಾ ಅಥವಾ ಇರುವಂತಹ ಡಿಫ್ರೆನ್ಸ್ ಏನು ಅನ್ನೋದರ ಕುರಿತು. ಹಾಗಾಗಿ ಈ ಒಂದು ಗೊಂದಲವನ್ನು ಕ್ಲಿಯರ್ ಮಾಡೋದಾದರೆ, ಸೋರಿಯಾಸಿಸ್ ಅನ್ನೋದು ಒನ್ ಆಫ್ ದ ಸ್ಕಿನ್ ಕಂಡೀಷನ್ ಅಂತ ಹೇಳ್ಬೋದು. ಸ್ಕಿನ್ ಕಂಡೀಷನ್ಸಲ್ಲಿ ಹಲವಾರು ಕಾಯಿಲೆಗಳು ಬರುತ್ತೆ. ಅದನ್ನು ನಾವು ಡಿವೈಡ್ ಮಾಡ್ಕೋತಾ ಹೋಗೋದಾದರೆ ಇನ್ಫ್ಲಮೇಟ್ರಿ, ನಾನ್ ಇನ್ಫ್ಲಮೇಟ್ರಿ, ಆಟೋ ಇಮ್ಯೂನ್, ನಾನ್ ಆಟೋ ಇಮ್ಯೂನ್ ಅನ್ನೋದೆಲ್ಲ ಬರೋಂಥದ್ದು. ಸೊ ಸೋರಿಯಾಸಿಸ್ ಅನ್ನೋ ಕಂಡೀಷನ್ ಬಂದ್ಬಿಟ್ಟು ಇಟ್ ಇಸ್ ಅ ಇನ್ಫ್ಲಮೇಟ್ರಿ ಆಟೋ ಇಮ್ಯೂನ್. ವಾಟ್ ಡು ಐ ಮೀನ್ ಬೈ ಸೇಯಿಂಗ್ ಆಟೋ ಇಮ್ಯೂನ್ ಇಸ್ ಅಂದರೆ ಸೆಲ್ಫ್ ಹಾರ್ಮ್ ಮಾಡ್ಕೊಳ್ಳೋ ಅಂಥ ಒಂದು ಕಂಡೀಷನ್ನ ನಾವು ಸೋರಿಯಾಸಿಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಲ್ಲಿ ಯಾವುದೇ ರೀತಿ ಫಾರಿನ್ ಇನ್ವೇಡರ್ಸ್ ಅಥವಾ ಪ್ಯಾಥೋಜನ್ ಇಂದ ಬರುವಂಥ ಕಾಯಿಲೆ ಆಗಿರೋದಿಲ್ಲ. ಇಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕಾಗಿರುವಂಥ ಇಮ್ಯುನಿಟಿನೇ ನಮ್ಮ ವಿರುದ್ಧ ಹೋರಾಟ ಮಾಡಿದಾಗ ಆಗುವಂಥ ಕಾಯಿಲೆನೇ ಸೋರಿಯಾಸಿಸ್ ಅಂತ ಹೇಳ್ತಾ ಹೋಗ್ಬೋದು. ದೇರ್ ಆರ್ ಮೆನಿ ಅದರ್ ಕಂಡೀಷನ್ಸ್ ವೆರಿ ಸಿಮಿಲರ್ ಟು ಸೋರಿಯಾಸಿಸ್. ಅಂದರೆ ಸೋರಿಯಾಸಿಸ್ ಥರಾನೇ ಇರುವಂಥ ಕಾಯಿಲೆಗಳು ತುಂಬಾ ಇರುವಂಥದ್ದು. ಬಟ್ ಅದು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತೀವಿ ಅಂದರೆ, ಈಗ ರಿಂಗ್ ವರ್ಮ್ ಅಂತ ಹೇಳ್ತೀವಿ, ಹುಳ್ಕಡ್ಡಿ ಅಂತ ಹೇಳ್ತೀವಿ. ಸೊ ಹುಳ್ಕಡ್ಡಿಯಲ್ಲೂ ಸೇಮ್ ಇಚ್ಚಿಂಗ್ ಇರುವಂಥದ್ದು, ಉರಿ ಬರುವಂಥದ್ದು, ಸ್ಪ್ರೆಡ್ ಆಗುವಂಥದ್ದು. ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಕಂಡೀಷನಲ್ಲಿ ನೀವು ಇದೇ ಲಕ್ಷಣಗಳನ್ನು ನೋಡ್ತಾ ಹೋಗ್ತೀರಾ. ಬಟ್ ಬೇರೆ ಕಂಡೀಷನ್ಗೆ ಸೋರಿಯಾಸಿಸ್ಗೆ ಇರುವಂಥ ವ್ಯತ್ಯಾಸ ಏನು ಅಂದರೆ ಸ್ಕೇಲಿಂಗ್ ಅಂತ ಏನು ಹೇಳ್ತೀವಲ್ಲ, ಅಂದರೆ ಪುಡಿ ಉದುರುತ್ತೆ ಅಂತ ಏನು ಹೇಳ್ತಾರಲ್ಲ, ಸೊ ಅದನ್ನು ನಾವು ಹೇಳ್ತಾ ಹೋಗ್ಬೋದು. ಆ್ಯಂಡ್ ಇನ್ನೊಂದೇನು ಅಂದರೆ ಡ್ಯಾಂಡ್ರಫ್ನ ತುಂಬ ಜನ ಸೋರಿಯಾಸಿಸ್ ಅಂತ ಏನೋ ಕನ್ಫ್ಯೂಸ್ ಆಗಿರ್ತಾರೆ. ಡ್ಯಾಂಡ್ರಫ್ ಇಸ್ ದ ಅರ್ಲಿ ಸಿಂಪ್ಟಮ್ ಆಫ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಚಿಕ್ಕ ಪುಟ್ಟದಾಗಿ ಪ್ಲೇಕ್ಸ್ ಬಂದರೆ ಅದನ್ನು ನಾವೇನು ಸೋರಿಯಾಸಿಸ್ ಅಂತ ಕೌಂಟ್ ಮಾಡ್ಕೊಳ್ಳಲ್ಲ. ವೆರಾಸ್ ಇವಾಗ ಅಡ್ವರ್ಟೈಸ್ಮೆಂಟ್ಸಲ್ಲೆಲ್ಲ ನೋಡ್ತಿರ್ತೀರಲ್ಲ, ಶೋಲ್ಡರ್ ಮೇಲೆ ಪೌಡ್ರಿ ಫ್ಲೇಕ್ಸ್ ಉದ್ರಿದೆ ಅಂದರೆ ದಟ್ ಈಸ್ ದ ಬಿಗಿನಿಂಗ್ ಆಫ್ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಸೋರಿಯಾಸಿಸಲ್ಲಿ ಹಲವಾರು ವಿಧಗಳಿದೆ, ಬಟ್ ಮೇನ್ಲಿ ಹೇಳೋದಂದರೆ ಇಟ್ ಈಸ್ ಅನ್ ಇನ್ಫ್ಲಮೇಟ್ರಿ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ತೀವಿ. ಇನ್ನು ಸೋರಿಯಾಸಿಸ್ ಸಮಸ್ಯೆ ಯಾಕೆ ಉಂಟಾಗುತ್ತೆ, ಜೊತೆಗೆ ಸೋರಿಯಾಸಿಸ್ ಸಮಸ್ಯೆಗೆ ಇರುವಂತಹ ಗುಣಲಕ್ಷಣಗಳನ್ನು ತಿಳಿಸಿಕೊಡೋದಾದ್ರೆ. ಸೊ ಇಟ್ಸ್ ಅ ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್ ಅಂತ ಹೇಳ್ಬೋದು. ಇದೊಂದೇ ರೀಸನಿಂದ ಆಗುತ್ತೆ ಅನ್ನೋ ರೀತಿಯೆಲ್ಲ ಏನೂ ಇಲ್ಲ. ಜೆನೆಟಿಕ್ ಪ್ರಿಪೇರ್ಡ್ನೆಸ್ ಇರುತ್ತೆ. ಆ್ಯಕ್ಚುಲಿ ರಿಸರ್ಚ್ ಹೇಳೋ ಪ್ರಕಾರ 9 ಜೀನ್ಸ್ ಗೊತ್ತಾಗಿರುವಂಥದ್ದು ಕಾರಣ ಆಗುತ್ತೆ ಅನ್ನೋದಕ್ಕೆ. ILF ಫ್ಯಾಕ್ಟರ್ ಅಂತ ಹೇಳ್ತೀವಿ, ಇದರಿಂದ ಕೂಡ ಬರುವಂಥದ್ದು. ಆ್ಯಂಡ್ ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಲ್ಲ, ಕಾಸನ್ನು ನೋಡೋದಕ್ಕಿಂತ ಟ್ರಿಗರಿಂಗ್ ಫ್ಯಾಕ್ಟರ್ಸ್ಗಳು ನಾವು ಡೈಲಿ ಬೇಸಿಸಲ್ಲಿ ನೋಡೋ ಪೇಷಂಟ್ಸಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇನ್ನೂ ಸ್ಟ್ರೆಸ್ ಫ್ಯಾಕ್ಟರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೋ ಇಟ್ ಇಸ್ ಆಟೋ ಇಮ್ಯೂನ್, ಇದು ಒಂದು ರೀತಿಯಲ್ಲಿ ಸೈಕೋಸೊಮ್ಯಾಟಿಕ್ ಬ್ಯಾಕ್ಗ್ರೌಂಡಲ್ಲೂ ಕೂಡ ಬರುವಂಥದ್ದು. ಅಂದರೆ ತುಂಬ ಸ್ಟ್ರೆಸ್ ಆಗಿರುವಂಥದ್ದಾಗಲಿ ಅಥವಾ ಮಾನಸಿಕವಾಗಿ ಒತ್ತಡದಲ್ಲಿದ್ದಾಗ ಕಾರ್ಪೋರಿಯಲ್ ಸಿಂಪ್ಟಮ್ಸ್, ಬಾಡಿಲಿ ಸಿಂಪ್ಟಮ್ಸ್ ಆಗಿ ಕಾಣಿಸ್ಕೊತಾ ಹೋಗುತ್ತೆ. ಸೊ ಅದರಲ್ಲಿ ಸೋರಿಯಾಸಿಸ್ ಕೂಡ ಒಂದು ಅಂತ ಹೇಳ್ಬೋದು. ಇನ್ನು ಗುಣಲಕ್ಷಣಗಳಿಗೆ ಬರೋದೇ ಆದರೆ ಇಚ್ಚಿ ಪ್ಯಾಚಿ ಸ್ಕಿನ್, ಓಕೆ, ಇಚ್ಚಿಂಗ್ ಇರುವಂಥದ್ದು ಆ್ಯಂಡ್ ರ್ಯಾಷಸ್ ಇದ್ದು ಅದು ಪ್ಯಾಚಸ್ ಆಗುವಂಥದ್ದು. ಅದ್ರ ಒಟ್ಟಿಗೆ ಒಂದು ಕ್ಲಿಯರ್ ಕಟ್ ಸೈನ್ ಫಾರ್ ಸೋರಿಯಾಸಿಸ್ ಅಂದರೆ ಆಸ್ಪಿಡ್ ಸೈನ್ ಅಂತ ಹೇಳ್ತೀವಿ. ಯಾವಾಗ ಈ ಸ್ಕೇಲಿಂಗ್ ಆಗ್ತಾ ಇರುತ್ತಲ್ಲ, ಸೊ ಸ್ಕೇಲಿಂಗ್ ಆದಾಗ ಅದನ್ನು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅಥವಾ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಬ್ಲೀಡಿಂಗ್ ಸ್ಪಾಟ್ಸ್ ಇರುವಂಥದ್ದು. ಸೊ ಇದನ್ನು ನಾವು ಆಸ್ಪಿಡ್ ಸೈನ್ ಅಂತ ಹೇಳ್ತೀವಿ. ಸೊ ಇಚ್ಚಿ ಪ್ಯಾಚಿ ಸ್ಕಿನ್ ಆ್ಯಂಡ್ ಅಗ್ರೆವೇಷನ್ಗೆ ನೋಡೋದಾದರೆ ಈ ಸೋರಿಯಾಸಿಸ್ಗೆ ಇನ್ನೊಂದು ಹೆಸರೇ ವಿಂಟರ್ ಡಿಸೀಸ್ ಅಂತ. ಅಂದರೆ ಈ ದಿವಾಲಿ ಟು ಹೋಲಿ ಅಂತ ಹೇಳ್ತೀವಿ. ಸೊ ದಿವಾಲಿಯಲ್ಲಿ ಶುರುವಾಗುವಂಥ ಏನು ರಿಲ್ಯಾಪ್ಸಸ್ ಏನಿರುತ್ತಲ್ಲ, ಸೊ ಹೋಲಿಗೆ ಎಂಡ್ ಆಗುತ್ತೆ. ಅಂದರೆ ಚಳಿಗಾಲದಲ್ಲಿ ಶುರು ಆಗುವಂಥದ್ದು, ಬೇಸಿಗೆಗಾಲದಲ್ಲಿ ಎಂಡ್ ಆಗುವಂಥದ್ದು. ಸೊ ಇಚಿ ಪ್ಯಾಚಿ ಸ್ಕಿನ್, ರೆಡ್ಡಿಶ್ ಫ್ಲೇಕ್ಸ್ ಇರುವಂಥದ್ದು, ಇದನ್ನೆಲ್ಲ ನಾವು ಸೋರಿಯಾಸಿಸಲ್ಲಿ ಲಕ್ಷಣಗಳು ನೋಡ್ಬೋದು. ಓಕೆ ಡಾಕ್ಟರ್, ಅಂದರೆ ಸೋರಿಯಾಸಿಸ್ ಅಂದರೆ ಏನು, ಯಾಕೆ ಉಂಟಾಗುತ್ತೆ, ಜೊತೆಗೆ ಸಿಂಪ್ಟಮ್ಸ್ಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಹೋಮಿಯೋ ಕೇರ್ನಲ್ಲಿ ಯಾವ ರೀತಿ ಸೋರಿಯಾಸಿಸ್ಗೆ ಟ್ರೀಟ್ಮೆಂಟನ್ನು ಕೊಡ್ತೀರಾ?
ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಅವರಿಗೆ ಎಷ್ಟು ವರ್ಷದಿಂದ ಇದೆ, ಓಕೆನಾ, ಆ್ಯಂಡ್ ಯಾವ ವಿಧದಲ್ಲಿದೆ. ಬಿಕಾಸ್ ಸೋರಿಯಾಸಿಸಲ್ಲಿ ಸುಮಾರು ವಿಧಗಳಿದೆ, ಓಕೆ. ಕೆಲವು ಅದು ಕಾಂಪ್ಲಿಕೇಶನ್ ಆಗಿ ಟರ್ನ್ ಆಗಿರುವಂಥದ್ದು ಇರುತ್ತೆ, ಆ್ಯಂಡ್ ಪ್ರೀವಿಯಸ್ ಮೋಡ್ ಆಫ್ ಟ್ರೀಟ್ಮೆಂಟ್, ಯಾವ ಟ್ರೀಟ್ಮೆಂಟ್ಗೆ ಅವ್ರು ಅಂಡರ್ಗೋ ಆಗಿದ್ರು, ಆ್ಯಂಡ್ ಇದ್ರ ಒಟ್ಟಿಗೆ ಅವ್ರ ಡಯಟ್ ಪ್ಲಾನ್ ಇದೆಲ್ಲನೂ ಕೂಡ ನೋಡ್ಕೋಬೇಕಾಗತ್ತೆ. ಸೊ ಸೋರಿಯಾಸಿಸ್ಗೆ ಹಾಲಿಸ್ಟಿಕ್ ಅಪ್ರೋಚ್ ಕೊಡಬೇಕಾಗತ್ತೆ. ನೋಡಿ, ಬರೀ ಸ್ಕಿನ್ ಮೇಲಿದೆ, ಸ್ಕಿನ್ ರ್ಯಾಷಸ್ನ ನಾವು ಸಪ್ರೆಸ್ ಮಾಡೋದು ಒಂದೇ ಇಂಟೆನ್ಷನ್ ಆಗಿರಬಾರ್ದು. ಸ್ಕಿನ್ ಮೇಲೆ ಯಾಕೆ ರ್ಯಾಷಸ್ ಬರ್ತಾ ಇದೆ? ಸ್ಕಿನ್ ಇಸ್ ದ ಲಾರ್ಜೆಸ್ಟ್ ಆರ್ಗನ್, ಓಕೆ. ಸೊ ಏನೇ ಸಮಸ್ಯೆ ಬಂದರೂ ಫಸ್ಟ್ ಕಾಣಿಸ್ಕೊಳ್ಳೋದು ಸ್ಕಿನ್ ಮೇಲೆ. ಹಾಗಂತ ನಾವು ಸ್ಕಿನ್ನನ್ನು ಮಾತ್ರ ಫೋಕಸ್ ಮಾಡೋದಲ್ಲ, ಅದ್ರ ಅಂಡರ್ಲೈಯಿಂಗ್ ಕಾಸ್ನ ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈ ಪ್ರೀವಿಯಸ್ ಮೋಡ್ ಆಫ್ ಟ್ರೀಟ್ಮೆಂಟ್ ಏನಿದೆ, ಯಾವ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ಗಳಾಗಿದೆನಾ, ಇದೆಲ್ಲ ನೋಡಿಕೊಂಡು ನೀವು ಈ ಹಾಲಿಸ್ಟಿಕ್ ಟ್ರೀಟ್ಮೆಂಟ್ನ ನೀವು ಕನ್ಸಿಡರ್ ಮಾಡ್ದಲ್ಲೇ ಆದಲ್ಲಿ ನಿಮಗೆ ಸಿವ್ಯಾರಿಟಿಯಲ್ಲಿ ಕಡಿಮೆ ಆಗುವಂಥದ್ದು, ರಿಕರೆನ್ಸಲ್ಲಿ ಕಡಿಮೆ ಆಗುವಂಥದ್ದು. ಸೊ ಇದನ್ನು ಹೇಳ್ತಾರೆ, ಒಂದ್ಸಲ ಈ ಕಾಯಿಲೆ ಬಂದರೆ ಲೈಫ್ ಲಾಂಗ್ ಸಫರ್ ಆಗಬೇಕು ಅಂತ. ಸೊ ಲೈಫ್ ಲಾಂಗ್ ಸಫರ್ ಆಗುವಂಥ ಕಾಯಿಲೆ ಇದ್ದಾಗ ನೀವು ಚೂಸ್ ಮಾಡುವಂಥ ಟ್ರೀಟ್ಮೆಂಟ್ ಕೂಡ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಬಿಕಾಸ್ ಇದರಲ್ಲಿ ನೀವು ರಿಕರೆನ್ಸಸ್ ನೋಡ್ತಿರ್ತೀರ, ರಿಲ್ಯಾಪ್ಸಸ್ ನೋಡ್ತಾ ಇರ್ತೀರ. ಸೊ ಆ ರಿಲ್ಯಾಪ್ಸಸ್ನ ಬರೋ ಅಂತ, ಇವಾಗ ನಾನು ಹೋಲಿ ಟು ದಿವಾಲಿ ಅಂತ ಹೇಳಿದೆ, ಸೊ ಇದರಲ್ಲಿ ಇಂಟೆನ್ಸಿಟಿ ಎಷ್ಟಿರುತ್ತೆ, ಫರ್ದರ್ ಹೋಗ್ತಾ ಹೋಗ್ತಾ ಎಷ್ಟು ಕಡಿಮೆ ಆಗ್ತಾ ಹೋಗ್ಬೋದು, ಆ್ಯಂಡ್ ಎಷ್ಟು ಫ್ರೀಕ್ವೆಂಟಾಗಿ ಅಟ್ಯಾಕ್ಸ್ ಬರ್ತಾ ಹೋಗುತ್ತೆ. ಸೊ ಸಿಂಪ್ಟಮ್ ಫ್ರೀ ಪೀರಿಯಡ್ ಎಷ್ಟಿರುತ್ತೆ, ಇದನ್ನೆಲ್ಲ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಸಮಸ್ಯೆಗೆ ಏನಾದರೂ ಜೆನೆಟಿಕಲ್ ಫ್ಯಾಕ್ಟರ್ ಕಾರಣ ಆಗತ್ತಾ? ಇಫ್ ಜೆನೆಟಿಕಲ್ ಫ್ಯಾಕ್ಟರ್ ಏನಾದರೂ ಕಾರಣ ಆದರೆ ಹೋಮಿಯೋ ಕೇರ್ನಲ್ಲಿ ಅದಕ್ಕೆ ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ? ಓಕೆ, ಆ್ಯಸ್ ಐ ಸೆಡ್ ಜೆನೆಟಿಕ್ ಪ್ರಿಪೇರ್ಡ್ನೆಸ್ ಇದ್ದಿದ್ದೆ, ಹಾಗಂತ ಕಂಪಲ್ಸರಿಯಾಗಿ ಬರಲೇಬೇಕು ಅಂತ ಏನೂ ಇಲ್ಲ. ಸೊ ಕೇಳ್ಕೋಬೇಕಾಗತ್ತೆ, ನಾವು ಹಿಸ್ಟ್ರಿ ತೊಗೊಂಡಾಗ ಕೇಳ್ಕೊತೀವಿ, ಇಮಿಡಿಯೇಟ್ ರಿಲೇಟಿವ್ಸಲ್ಲಾಗಲಿ ಅಥವಾ ಪೇರೆಂಟ್ಸಲ್ಲಾಗಲಿ ಅಥವಾ ಫಸ್ಟ್ ಡಿಗ್ರಿ ರಿಲೇಟಿವ್ಸಲ್ಲಿ ಏನಾದರೂ ಇದ್ದರೆ 50% ಚಾನ್ಸಸ್ ಇರ್ಬೋದು. ಅಗೇನ್ ಇದ್ರ ಒಟ್ಟಿಗೆ ನೀವು ಫಾಲೋ ಮಾಡುವಂಥ ಲೈಫ್ ಸ್ಟೈಲ್ ಆಗಲಿ ಅಥವಾ ಸ್ಟ್ರೆಸ್ ಇರೋವಂಥ ಲೈಫ್ ಇದ್ದರೆ ಬರೋ ಅಂಥದ್ದು ಜಾಸ್ತಿನೇ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಯಾವ ಏಜ್ ಫ್ಯಾಕ್ಟರ್ನಲ್ಲಿ ಈ ಸಮಸ್ಯೆ ಉಂಟಾಗುತ್ತೆ, ಜೊತೆಗೆ ಹೆಚ್ಚಾಗಿ ಪುರುಷರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಥವಾ ಮಹಿಳೆಯರಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ? ನೋ ಏಜ್ ಸ್ಪೆಸಿಫಿಕ್ ಆ್ಯಂಡ್ ಜೆಂಡರ್ ಸ್ಪೆಸಿಫಿಕ್, ಯಾವ ಊರಲ್ಲಾದ್ರೂ ಕಾಣಿಸ್ಕೋಬೋದು, ಹುಟ್ಟೋ ಮಕ್ಕಳಲ್ಲೂ ಕಾಣಿಸ್ಕೋಬೋದು, ಆ್ಯಂಡ್ ಏಜ್ ಆಗ್ತಾ ಆಗ್ತಾನೂ ಬರ್ತಾ ಹೋಗ್ಬೋದು. ಆ್ಯಂಡ್ ಜೆಂಡರಲ್ಲಿ ಬರೋದೇ ಆದರೆ ಮೇಲ್ ಆ್ಯಂಡ್ ಫೀಮೇಲ್ ರೇಷಿಯೋ ಆಲ್ಮೋಸ್ಟ್ ಸೇಮೇ ಇರುವಂಥದ್ದು. ಬಟ್ ಆಸ್ ಐ ಸೆಡ್ ಕೆಲವು ವೆರೈಟೀಸ್ಗಳಿದೆ, ವೇರಿಯಂಟ್ಸ್ಗಳಿದೆ. ಈಗ ಗಟ್ಟೆಟ್ ಅಂತ ಏನು ಹೇಳ್ತೀವಲ್ಲ, ಆ ವೆರೈಟಿ ಬಂದ್ಬಿಟ್ಟು ಬಿಲೋ 12 years ಆಫ್ ಏಜ್ ಮಕ್ಕಳಲ್ಲಿ ಕಾಣಿಸ್ಕೋತಾ ಹೋಗ್ಬೋದು. ಆವ್ರೇಜ್ ನೋಡೋದೇ ಆದರೆ ಲೈಕ್ ಹುಟ್ಟೋ ಮಗುವಿಂದ ವಯಸ್ಸಾದವರಲ್ಲಿ ನೋಡೋದಾದರೆ 30 years 30 and above ಇರೋರಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಹೋಗ್ಬೋದು. ಓಕೆ ಡಾಕ್ಟರ್, ಇನ್ನು ಚಳಿಗಾಲ ಬಂತು ಅಂತ ಹೇಳಿದ್ರೆ ಸ್ಕಿನ್ ಡ್ರೈ ಆಗ್ತಾ ಹೋಗುತ್ತೆ, ಫ್ಲೇಕ್ಸ್ ಲೈಕ್ ಪುಡಿ ಪುಡಿ ಉದುರೋಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದಾಗ ಅದು ಸೋರಿಯಾಸಿಸ್ ಅಥವಾ ಬೇರೆ ಏನಾದರೂ ಸಮಸ್ಯೆನಾ ಅಂತ ಕಂಡುಕೊಳ್ಳೋದು ಹೇಗೆ? ಓಕೆ, ಆಸ್ ಐ ಸೈಡ್ ಇಟ್ ಇಸ್ ವಿಂಟರ್ ಡಿಸೀಸ್. ಓಕೆ, ವಿಂಟರಲ್ಲಿ ಅಗ್ರವೇಷನ್ ಇದ್ದಿದೆ. ನಾರ್ಮಲ್ ಆಗಿ ಯಾವುದೇ ಸಮಸ್ಯೆ ಇಲ್ಲದಲೇ ಇರೋರ್ಗೂ ಕೂಡ ಈ ಚಳಿಗಾಲದಲ್ಲಿ ಮೈಕೈ ಹೊಡಿಯೋದು ಕಾಮನ್. ನಾನು ಹೇಳ್ದಂಗೆ ಆಸ್ಪಿಟ್ ಸೈನ್ ಅಂತ ಏನಿರುತ್ತಲ್ಲ, ತುಂಬ ಪುಡಿ ಉದ್ರು ಅಂಥದ್ದು, ಆ ಫ್ಲೇಕ್ಸ್ನ ನಾವು ತೆಗಿಯೋಕ್ಕೆ ಟ್ರೈ ಮಾಡಿದಾಗ ಅದ್ರ ಕೆಳಗಡೆ ಬ್ಲೀಡಿಂಗ್ ಸ್ಪಾಟ್ಸ್ ಇರುತ್ತೆ. ಸೊ ಇದು ಒನ್ ಆಫ್ ದ ಮೇಜರ್ ಸೈನ್, ಇದು ಸೋರಿಯಾಸಿಸ್ ಅಂತ ಹೇಳೋದಕ್ಕೆ. ಆ್ಯಂಡ್ ವಿಂಟರ್ ಅಗ್ರವೇಷನ್ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಇಂಜೋರ್ಡ್ ಇರೋ ಏರಿಯಾಸ್ಗೆ ಜಾಸ್ತಿಯಾಗಿ ಬರುತ್ತೆ. ಸೊ ಎಲ್ಲೋ ಪೆಟ್ಟಾಯಿತು, ಗಾಯ ಆಯಿತು, ಆ ಜಾಗದಲ್ಲೇ ಸೋರಿಯಾಟಿಕ್ ಪ್ಯಾಚಸ್ ಬರುವಂಥದ್ದಾಗಲಿ, ಇದನ್ನು ನಾವು ಡಿಫ್ರೆನ್ಷಿಯೇಟಿಂಗ್ ಫೀಚರ್ ಆಗಿ ತಗೋಬೋದು. ಓಕೆ, ಇನ್ನು ಸೋರಿಯಾಸಿಸ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಕೆಲವರಿಗೆ ಅದು ಮುಜುಗರ ಆಗುತ್ತೆ, ಹಾಗಾಗಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ದೇನೆ ಬೇರೆ ಬೇರೆ ರೀತಿಯ ಕ್ರೀಮ್ಗಳನ್ನ, ಲೋಷನ್ಗಳನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಇದು ಸೋರಿಯಾಸಿಸ್ ಸಮಸ್ಯೆ ಇದ್ದವರಿಗೆ ಇನ್ನೂ ಇನ್ಕ್ರೀಸ್ ಆಗುತ್ತಾ ಅಥವಾ ಬೇರೆ ಯಾವುದಾದ್ರೂ ಸಮಸ್ಯೆ ಕಾಡಬಹುದಾ? ಓಕೆ, ನೀವು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಎನಿ ಪ್ರಾಬ್ಲಮ್, ಇವಾಗ ನೋಡಿ ಸೋರಿಯಾಸಿಸ್ ನಾನು ಹೇಳಿದೆ, ತುಂಬ ಮೈಲ್ಡ್ ಫಾರ್ಮಲ್ಲೂ ಇರುತ್ತೆ, ಸಿವಿಯರ್ ಫಾರ್ಮಲ್ಲೂ ಬರುವಂಥದ್ದು. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಇಂಟೆಲಿಜೆನ್ಸ್ ಆಫ್ ದ ಪರ್ಸನ್ ಅಂತ ಹೇಳ್ಬೋದು. ತುಂಬ ಬುದ್ಧಿವಂತರಿರೋ ಏನೋ ಒಂದು ಚಿಕ್ಕ ಪ್ಯಾಚ್ ಬಂದ ತಕ್ಷಣನೇ ಹೋಗಿ ಕನ್ಸರ್ನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮೆಡಿಕೇಶನ್ ತಗೋತಾರೆ. ವೆರಾಸ್ ನಾರ್ಮಲ್ ಲೇಮ್ಯಾನ್ ಇರೋ ಅಂಥವ್ರು ಅಥವಾ ಡೈಲಿ ವೇಜಸಲ್ಲಿ ಇರೋ ಅಂಥವ್ರು ಏನೋ ಚಿಕ್ಕ ಪುಟ್ಟದ್ ಬಿಡು ಯಾವುದೋ ಒಂದು ಆಯಿಂಟ್ಮೆಂಟ್ ಸಿಗುತ್ತೆ, ಅದನ್ನೇ ಇದು ಮಾಡ್ಕೊಂಡು ಹೋಗ್ತಾರೆ. ಕನ್ವೆನ್ಷನಲ್ ಥೆರಪಿಯಲ್ಲಿ ಇರುವಂಥದ್ದು ಇದಕ್ಕೆ ಟಾಪಿಕಲ್ ಸ್ಟೀರಾಯ್ಡ್ಸ್ ಹಾಕುವಂಥದ್ದು ಆ್ಯಂಡ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ. ಸೊ ಇದು ಹಾಕಿದ ತಕ್ಷಣ ನಿಮಗೆ ರಿಲೀಫ್ ಸಿಕ್ಬಿಡುತ್ತೆ, ಬಟ್ ಅದು ನಿಮಗೆ ಲಾಂಗ್ ಟರ್ಮ್ ಎಫೆಕ್ಟ್ ಇರುವಂಥದ್ದಲ್ಲ, ಅದರಿಂದ ಸೈಡ್ ಎಫೆಕ್ಟ್ಸ್ಗಳೇ ಜಾಸ್ತಿ ಇರುವಂಥದ್ದು. ಸೊ ಹಾಗಾಗಿ ಏನೇ ತೊಂದರೆ ಬಂದರೂ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ದಲೆ, ಈವನ್ ಇಟ್ ಈಸ್ ಇನ್ ಅ ಮೈಲ್ಡರ್ ಫಾರ್ಮ್, ಆದಷ್ಟು ಬೇಗ ನೀವು ಕನ್ಸಲ್ಟ್ ಮಾಡೋದ್ರಿಂದ ಬೆಟರ್ ಪ್ರೋಗ್ನೋಸಿಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಅದೇ ಕೆಲವು ವೆರೈಟಿಗಳಿರುತ್ತೆ. ಇವಾಗ ಗಟ್ಟೆಟ್ ಬಂದ್ಬಿಟ್ಟು ಬೇಗನೆ ತೋರಿಸ್ಕೊಂಡಲ್ಲಿ ಪ್ರೋಗ್ನೋಸಿಸ್ ಚೆನ್ನಾಗಿರುವಂಥದ್ದು.
ಇನ್ನೂ ಜನರಲೈಸ್ಡ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ಅಥವಾ ಸೋರಿಯಾಸಿಸ್ ವಲ್ಗಾರಿಸ್ ಅಂತ ಹೇಳ್ತೀವಿ, ಅಂಥದ್ದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುವಂಥದ್ದು. ಇನ್ನೂ ಒಂದು ಫೇಟಲ್ ಇದೆ, ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ. ಅಂದರೆ ಒಂದು ಪಿನ್ ಪಾಯಿಂಟ್ ಕೂಡ ಅವರಿಗೆ ಜಾಗ ಇರೋದಿಲ್ಲ, ಅಷ್ಟು ಸ್ಕೇಲ್ಸ್ ಇರುವಂಥದ್ದಾಗಲಿ ಇಚ್ಚಿಂಗ್ ಇರುವಂಥದ್ದಾಗಲಿ ಪೂರ್ತಿ ದೇಹ ಕೆಂಪಗೆ ಟರ್ನ್ ಆಗಿರುತ್ತೆ. ಇದ್ರದ್ದು ಕಾಂಪ್ಲಿಕೇಶನ್ಸ್ಗಳು ಕೂಡ ಇರುತ್ತೆ. ಹಾಗಾಗಿ ಎನಿ ಕಂಡೀಷನ್ ಅರ್ಲಿ ಡಯಾಗ್ನೋಸ್ ಆದಾಗ ಬೆಟರ್ ಪ್ರೋಗ್ನೋಸಿಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಅಂತ ಹೇಳಿದ್ರೆ ಇದು ಲೈಫ್ ಟೈಮ್ ಡಿಸೀಸ್ ಅಂತ ಹೇಳ್ತಾರೆ. ಸೊ ಕಂಪ್ಲೀಟ್ ಕ್ಯೂರ್ ಆಗುವಂತಹ ಟ್ರೀಟ್ಮೆಂಟೇ ಇಲ್ವಾ ಹಾಗಾದರೆ? ಕಂಪ್ಲೀಟ್ ಕ್ಯೂರ್ ಅನ್ನೋದಕ್ಕಿಂತ ನೀವು ಲಾಂಗ್ ಟರ್ಮ್ ರಿಲೀಫ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಓಕೆ, ಸಿನ್ಸ್ ಇಟ್ ಈಸ್ ಆಟೋ ಇಮ್ಯೂನ್, ಲಾಂಗ್ ಟರ್ಮ್ ಕ್ಯೂರ್ ಲಾಂಗ್ ಟರ್ಮ್ ರಿಲೀಫ್ ಅನ್ನೋದು ತುಂಬ ಮ್ಯಾಟ್ರ್ ಆಗೋಂಥದ್ದು. ಸೊ ಬರೀ ಮೆಡಿಸಿನ್ಸ್ ಮೇಲೆ ನಾವು ಡಿಪೆಂಡ್ ಆಗಿ, ಮೆಡಿಕಲ್ ಇಂಟರ್ವೆನ್ಷನ್ ಮೇಲೆ ಡಿಪೆಂಡ್ ಆಗಿ ಲಾಂಗ್ ಟರ್ಮ್ ರಿಲೀಫ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋದು ತುಂಬ ಮಿತ್ ಅಂತ ಹೇಳ್ತಾ ಹೋಗ್ಬೋದು. ಯಾಕಂದರೆ ಈ ಸೋರಿಯಾಸಿಸ್ ಕಂಪ್ಲೇಂಟ್ಗೆ ಮೆಡಿಸಿನ್ ಎಷ್ಟು ಇಂಪಾರ್ಟೆಂಟೋ ಡಯಟ್ ಆ್ಯಂಡ್ ರೆಜಿಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮೆಡಿಸಿನ್ ಒಂದು 80% ಕೆಲಸ ಮಾಡಿದ್ರೆ ಅದ್ರ ನೆಸೆಸರಿ ಆಗಿರುವಂಥ ಡಯಟು, ರೆಜಿಮೆಂಟ್ ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇನ್ನೂ 20% ಹೆಲ್ಪ್ ಮಾಡಿ ಲಾಂಗ್ ಟರ್ಮ್ ರಿಲೀಫ್ ಕೊಡ್ತಾ ಹೋಗುವಂಥದ್ದು. ಓಕೆ, ಇನ್ನು ಡಾಕ್ಟರ್, ಕೆಲವರಿಗೆ BP ಶುಗರ್ ಇರುತ್ತೆ, ಅಂಥವರಿಗೆ ಸೋರಿಯಾಸಿಸ್ ಸಮಸ್ಯೆ ಬಂದಾಗ ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಅಂತ? ಓಕೆ, BP ಶುಗರ್ ಇದೆ, ಇದೊಂದು ಆ್ಯಡ್ ಆನ್ ಅಂತ ಹೇಳ್ಬೋದು. ಓಕೆ, ಸೊ ಇದರಿಂದ ಈ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದಾಗ ಈ ಕಂಡೀಷನ್ ಅಗ್ರವೇಟ್ ಆಗುವಂಥದ್ದು ಜಾಸ್ತಿ. ಹಾಗೆ ಕೆಲವರು ಸೋರಿಯಾಸಿಸ್ ಅಂತಾನೆ ಬಂದಿರ್ತಾರೆ, ಲೇಟರ್ ಲೈಫಲ್ಲಿ ಏನಾಗುತ್ತೆ ಬಿಕಾಸ್ ಆಫ್ ಫ್ರೀಕ್ವೆಂಟ್ ರಿಪಿಟೇಟಿವ್ ಸಪ್ರೆಷನಿಂದ ಅವ್ರ ಮೆಟಬಾಲಿಕ್ ಡಿಸಾರ್ಡರ್ಸ್ ಆಗಿ ಕೂಡ ಟರ್ನ್ ಆಗ್ತಾ ಹೋಗುತ್ತೆ. ಇಂಥ ಕಂಡೀಷನಲ್ಲಿ ಹಾಲಿಸ್ಟಿಕ್ ಅಪ್ರೋಚೇ ಸೂಟ್ ಆಗುವಂಥದ್ದು. ಯಾಕೆಂದರೆ ಬರೀ ನಾನು ಸೋರಿಯಾಟಿಕ್ ಪ್ಯಾಚಸ್ನ ಕಂಟ್ರೋಲ್ ಮಾಡೋದಲ್ಲ, ಬ್ಲಡ್ ಶುಗರ್ನು ಮಾನಿಟರ್ ಮಾಡಬೇಕಾಗುತ್ತೆ. ಯಾಕಂದರೆ ಕೆಲವು ಕನ್ವೆನ್ಷನಲ್ ಥೆರಪೀಸಲ್ಲಿ ಕೊಡುವಂಥ ಮೆಡಿಸಿನ್ಸ್, ಎಸ್ಪೆಷಲಿ ಹೈಪರ್ಟೆನ್ಸಿವ್ ಡ್ರಗ್ಸ್ ಇರಲಿ, ಅದರಿಂದ ಕೂಡ ಸೋರಿಯಾಸಿಸ್ ಬಂದಿರೋವಂಥ ಸುಮಾರು ಪೇಷಂಟ್ಸ್ಗಳನ್ನು ನಾವು ನೋಡಿದ್ವಿ. ಓಕೆ, ಇನ್ನು ಡಾಕ್ಟರ್, ಸೋರಿಯಾಸಿಸ್ ಬಂದಿದೆ ಅಂತ ಹೇಳಿ ಪ್ರಾರಂಭದಲ್ಲಿ ಅವರಿಗೆ ಗೊತ್ತಾಗ್ತಾ ಹೋಗೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ, ಏನೋ ಒಂದು ಇಚ್ಚಿಂಗ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಬಟ್ ಅದರ ಪರಿಣಾಮ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಪರಿಣಾಮ ಅಂದರೆ ಇವಾಗ ಬಿಗಿನಿಂಗಲ್ಲಿ ಬಂದಾಗ ನನಗೆ ಈ ವಿಂಟರಲ್ಲಿ ನನಗೆ ಅಷ್ಟೇನು ಅಗ್ರವೇಷನ್ ಇರಲಿಲ್ಲ ಅನ್ನೋವಂಥದ್ದು. ನೆಕ್ಸ್ಟ್ ವಿಂಟರಲ್ಲಿ ಅಗ್ರವೇಷನ್ ಜಾಸ್ತಿ ಆಗುವಂಥದ್ದು. ಇಂಟೆನ್ಸಿಟಿ, ಡ್ಯೂರೇಷನ್ ಆ್ಯಂಡ್ ಫ್ರೀಕ್ವೆನ್ಸಿ ಈ ಟರ್ಮ್ಸಲ್ಲಿ ಎಲ್ಲದೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೈನರ್ ವಿಂಟರಲ್ಲಿ ಆಗುವಂಥ ಒಂದು ಕ್ರ್ಯಾಕ್ಸ್ ಇರುವಂಥದ್ದು ಅದು ಹೀಲ್ ಆಗುವಂಥದ್ದು, ಅದು ಜಾಸ್ತಿ ಆಗ್ತಾ ಹೋಗೋದಿಲ್ಲ. ವೆರಾಸ್ ಈ ಕಂಡೀಷನಲ್ಲಿ ಜಾಸ್ತಿ ಆಗ್ತಾ ಹೋಗೋದು. ಆ್ಯಂಡ್ ಇಯರ್ಲಿ ನೀವು ನೋಡ್ತಾ ಹೋದರೆ ವಿಂಟರ್ಸ್, ಎವ್ರಿ ವಿಂಟರ್ ಈ ಕಂಪ್ಲೇಂಟ್ಸ್ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಇನ್ನು ಡ್ಯಾಂಡ್ರಫ್ ಬಗ್ಗೆ ಆಗ ಮಾತನಾಡ್ತಾ ಇದ್ರಿ. ಡ್ಯಾಂಡ್ರಫ್ ಆಗಿರ್ಬೋದು ಅಥವಾ ಆ ರೀತಿ ಫ್ಲೇಕ್ಸ್ ಉದ್ರೋದ್ರಿಂದ ಅದು ಸೋರಿಯಾಸಿಸ್ ಅಂತಲೇ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಈ ಒಂದು ಗೊಂದಲ ಇರುತ್ತೆ. ಓಕೆ, ಸ್ಕ್ಯಾಲ್ಪ್ ಸೋರಿಯಾಸಿಸ್ಗೆ ಡ್ಯಾಂಡ್ರಫ್ಗೆ ಒಂದು ಕ್ಲಿಯರ್ ಏನು ಡಿಫ್ರೆನ್ಸಿಯೇಷನ್ ಏನು ಅಂದರೆ, ಸ್ಕ್ಯಾಲ್ಪ್ ಸೋರಿಯಾಸಿಸ್ ಯಾವಾಗಲೂ ಹೇರ್ ಲೈನ್ನ ಎಕ್ಸೀಡ್ ಮಾಡೋದಿಲ್ಲ. ಓಕೆ, ಆ ಹೇರ್ ಲೈನ್ ಒಳಗಡೆನೇ ಇರುವಂಥದ್ದು, ಇಚ್ಚಿಂಗ್ ಆಗುವಂಥದ್ದಾಗಲಿ ಅಥವಾ ಪೌಡರ್ಸ್ ಉಡ್ರೋ ಅಂಥದ್ದಾಗಲಿ, ಇದೆಲ್ಲ ಹೇರ್ ಲೈನ್ ಒಳಗಡೆನೇ ಇರುವಂಥದ್ದು. ಡ್ಯಾಂಡ್ರಫ್ ಬಂದ್ಬಿಟ್ಟು ಇದು ಎಕ್ಸೀಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೀವು ಫ್ಲೇಕ್ಸ್ನ ನೋಡ್ತಾ ಹೋದರೆ ಚಿಕ್ಕ ಪುಟ್ಟು ಪುಡಿ ಉದ್ರೋದು ಇಸ್ ಮೈನರ್ ಡ್ಯಾಂಡ್ರಫ್ ಅಂತ ಹೇಳ್ಬೋದು. ಸೋರಿಯಾಸಿಸಲ್ಲಿ ಎಕ್ಸ್ಟ್ರೀಮ್ ಫ್ಲೇಕ್ಸ್ ಇರುವಂಥದ್ದು. ಆ ಫ್ಲೇಕ್ಸ್ನ ರಿಮೂವ್ ಮಾಡಿದಾಗ ಬ್ಲೀಡಿಂಗ್ ಸ್ಪಾಟ್ಸ್ನ ಕೂಡ ನೋಡ್ತಾ ಹೋಗ್ಬೋದು. ಆ್ಯಂಡ್ ಈಗ ಮಾರ್ಕೆಟಲ್ಲಿ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪುಗಳು ತುಂಬಾ ಸಿಗುವಂಥದ್ದು. ಅದು ತಗೊಂಡ ತಕ್ಷಣ ಕಡಿಮೆ ಆಗುತ್ತೆ, ವಿಟ್ರಾಲ್ ಅದು ಬಿಟ್ಟ ತಕ್ಷಣ ಜಾಸ್ತಿ ಆಗುವಂಥದ್ದು. ಸೊ ಇದನ್ನು ನಾವು ಡಿಫ್ರೆನ್ಸ್ ಅಂತ ತಿಳ್ಕೊಬೋದು. ಓಕೆ, ಇನ್ನು ಡಾಕ್ಟರ್, ಕೆಲವರು ಬೇರೆ ಕಡೆ ಟ್ರೀಟ್ಮೆಂಟನ್ನು ತಗೊಳ್ತಾ ಇರ್ತಾರೆ, ಸೋರಿಯಾಸಿಸ್ ಸಮಸ್ಯೆ ಇದೆ ಅಂತ ಹೇಳಿದಾಗ. ಸೊ ಸಡನ್ ಆಗಿ ಹೋಮಿಯೋ ಕೇರ್ಗೆ ಅವರು ಸ್ವಿಚ್ ಆನ್ ಆಗಬಹುದಾ ಅಥವಾ ಇದರಿಂದ ಏನಾದರೂ ಸಮಸ್ಯೆ ಉಂಟಾಗತ್ತಾ? ಅದಕ್ಕೆ ಅವರು ಎಷ್ಟು ವರ್ಷದಿಂದ ಬೇರೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಅದ್ರ ಒಟ್ಟಿಗೆ ಏನಾದರೂ ಕಾಂಪ್ಲಿಕೇಶನ್ ಇದೆನಾ? ಯಾಕಂದರೆ ಸೋರಿಯಾಸಿಸ್ ಬಂದಿದೆ ಅಂದರೆ ಅದು ಸೋರಿಯಾಸಿಸ್ ಆಗೇ ಉಳಿದಿರೋದಿಲ್ಲ. ಓವರ್ ದ ಇಯರ್ಸ್ ಇದೇನಾಗುತ್ತೆ, ಸೋರಿಯಾಟಿಕ್ ಆರ್ಥ್ರೈಟಿಸ್ ಆಗಿ ಕನ್ವರ್ಟ್ ಆಗಿರ್ಬೋದು ಅಥವಾ UVitis, ಕಂಜಂಕ್ಟಿವೈಟಿಸ್, ಈ ರೀತಿ ಅದರ್ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು. ಸೊ ಎಷ್ಟು ವರ್ಷದಿಂದ ಅವರಿಗೆ ಈ ಕಾಯಿಲೆ ಇದೆ, ಎಷ್ಟು ವರ್ಷದಿಂದ ಯಾವ ರೀತಿ ಥೆರಪೀಸ್ ತಗೊಳ್ತಾ ಹೋಗ್ತಾ ಇದ್ದಾರೆ. ಬಿಕಾಸ್ ಕನ್ವೆನ್ಷನಲ್ ಥೆರಪಿಲಿ ತುಂಬ ವೇರಿಯಂಟ್ಸ್ ಇದೆ. ಬಯಾಲಜಿಕಲ್ಸ್ ಇರ್ಬೋದು, ಕಾರ್ಟಿಕೋಸ್ಟಿರಾಯ್ಡ್ಸ್ ಇರ್ಬೋದು, ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟ್ರಿ ಇದಿರ್ಬೋದು, ಇದೆಲ್ಲ ಕೊಡ್ತಾ ಇರ್ತಾರೆ. ಆ್ಯಂಡ್ ಸಡನ್ ವಿತ್ಡ್ರಾಲ್ ಮಾಡೋದ್ರಿಂದ ಕೂಡ ನಮಗೆ ಫ್ಲೇರ್ ಅಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಅವ್ರು ಯಾವ ಥೆರಪೀಸ್ನ ತಗೊಂಡಿದ್ದಾರೆ ಅದನ್ನು ಟೇಪರ್ ಮಾಡ್ತಾ ನಮ್ಮ ಮೆಡಿಕೇಷನ್ನ ನೀವು ಸ್ವಿಚ್ ಆನ್ ಆಗೋದ್ರಿಂದ, ಆ್ಯಸ್ ಐ ಸೆಡ್, ಈ ರಿಕರೆನ್ಸ್ ರಿಲ್ಯಾಪ್ಸಸ್ನ ನೀವು ಕಡಿಮೆ ಮಾಡಿಕೊಂಡು ಲಾಂಗ್ ಟರ್ಮ್ ರಿಲೀಫ್ನ ನೋಡ್ತಾ ಹೋಗ್ಬೋದು. ಎಸ್ ಡಾಕ್ಟರ್, ಹೇಳ್ತಾ ಇದ್ರಿ ಇನ್ನು ಸೋರಿಯಾಸಿಸ್ ಸಮಸ್ಯೆ ಬರಬಾರ್ದು ಅಂತ ಹೇಳಿದ್ರೆ ನಮ್ಮ ಒಂದು ಜೀವನ ಶೈಲಿ ಯಾವ ರೀತಿ ಇರಬೇಕು, ಈ ಕುರಿತು ತಿಳಿಸಿಕೊಡೋದಾದರೆ? ಓಕೆ,
ಇವಾಗ ನಿಮಗೆ ಗೊತ್ತಾಗಿದೆ ಮನೇಲಿ ಈ ಹಿಸ್ಟ್ರಿ ಇದೆ ಅಂದಾಗ ನೀವು ಹೇಗೆ ಪ್ರಿಪೇರ್ಡ್ ಆಗಿರಬೇಕು ಈ ಕಾಯಿಲೆನ ಪ್ರಿವೆಂಟ್ ಮಾಡೋಕ್ಕೆ ಅಂದರೆ ಫಸ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ತುಂಬಾ ಇಂಪಾರ್ಟೆಂಟ್. ನೀವೆಷ್ಟು ಸ್ಟ್ರೆಸ್ ಆಗಿರ್ತೀರೋ ನಿಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಕೂಡ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಏನು ಹೇಳ್ತೀವಲ್ಲ, ಈ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಇದರಿಂದ ಏನಾಗುತ್ತೆ, ಬೇಗ ಅರ್ಲಿ ಏಜಿಂಗ್ ಸಿಂಪ್ಟಮ್ಸ್ನ ನೀವು ನೋಡ್ಬೋದು, ಅರ್ಲಿ ಪ್ಯಾಥಾಲಜಿಕಲ್ ಕಂಡೀಷನ್ಸ್ನ ನೀವು ನೋಡ್ತಾ ಹೋಗ್ಬೋದು. ಸೊ ಇದನ್ನು ಹೇಗೆ ನಾವು ಬ್ರೇಕ್ ಡೌನ್ ಮಾಡಬೇಕು ಅಂದರೆ ಫಸ್ಟ್ ಡಯಟಿಗೆ ಬರೋದೇ ಆದರೆ ಡಯಟಲ್ಲಿ ಸ್ಪೆಷಲಿ ಸೋರಿಯಾಸಿಸ್ ಇರೋ ಅಂಥವ್ರು ಆ್ಯಂಡ್ ಇಲ್ದಲೇ ಇರೋ ಅಂಥವ್ರು ಪ್ರಿವೆಂಟ್ ಮಾಡೋದು. ಈಗ ಹಿಸ್ಟ್ರಿ ಇದೆ, ಹೇಗೆ ಪ್ರಿವೆಂಟ್ ಮಾಡೋದು ಅಂದರೆ ಕೆಲವು ಫುಡ್ನ ನೀವು ಕ್ಯಾಟಗರೈಸ್ ಮಾಡ್ಕೊಬಿಡ್ಬೇಕು. ಏನನ್ನ ನಾನು ಕನ್ಸ್ಯೂಮ್ ಮಾಡ್ಬೋದು, ಯಾವುದನ್ನು ನಾನು ಮಾಡ್ರೇಟಾಗಿ ಕನ್ಸ್ಯೂಮ್ ಮಾಡ್ಬೋದು, ಯಾವುದನ್ನು ನಾನು ಕನ್ಸ್ಯೂಮ್ ಮಾಡಲೇಬಾರ್ದು ಅಂತ. ಸೊ ಯಾವುದನ್ನು ನಾನು ಕನ್ಸ್ಯೂಮ್ ಮಾಡಲೇಬಾರ್ದು ಅಂತ ಅಂದರೆ ಆಲ್ಕೋಹಾಲ್ ಇರ್ಬೋದು, ನಿಕೋಟಿನ್ ಇನ್ ಎನಿ ಫಾರ್ಮ್, ಇದು ಸಿಗರೇಟ್ ಆಗಿರಲಿ ಎನಿ ಫಾರ್ಮಲ್ಲಿ ನಿಕೋಟಿನ್ನ ಅವಾಯ್ಡ್ ಮಾಡಬೇಕು. ಈ ರಿಫೈನ್ಡ್ ಶುಗರ್ಸ್ ಏನಿರುತ್ತಲ್ವ, ಸ್ಪೆಷಲಿ ಬೇಕ್ರಿ ಐಟಮ್ಸ್ ಆಗಿರಲಿ, ಜಂಕ್ ಆಗಿರಲಿ, ಎಕ್ಸಸ್ ಶುಗರ್ ಕನ್ಸಂಪ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಅಗೇನ್ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಇದರಿಂದ ಈ ಸಮಸ್ಯೆ ಜಾಸ್ತಿ ಆಗುವಂಥದ್ದು. ಇದು ಬಿಟ್ಟರೆ ಈ ನೈಟ್ ಶೇಡ್ಸ್ ಅಂತ ಹೇಳ್ತೀವಿ, ನೈಟ್ ಶೇಡ್ಸ್ ವೆಜಿಟೇಬಲ್ಸ್ ಅಂತ ಬರೋದಾದರೆ ಈ ಟೊಮೆಟೋಸ್ ಆಗಲಿ, ಈ ಎಗ್ ಪ್ಲಾಂಟ್ ಆಗಲಿ, ಬದನೆಕಾಯಿ ಅಂತೇನು ಹೇಳ್ತೀವಲ್ಲ, ಬದನೆಕಾಯಲ್ಲಿ ಕೆಲವ್ರು ಹೇಳ್ತಾರೆ ಪೇಷಂಟ್ಸ್, ಮೇಡಮ್ ಅದರಲ್ಲಿ 2 ಥರ ಬರುತ್ತಲ್ಲ, ಇದನ್ನು ಸ್ಕಿಪ್ ಮಾಡಿ ಪರ್ಪಲ್ ಕಲರ್ ಸ್ಕಿಪ್ ಮಾಡಿ ವೈಟ್ ಕಲರ್ ತೊಗೋಬೋದಾ ಅಂತ. ನೈಟ್ ಶೇಡ್ಸ್ ಇನ್ ಎನಿ ಫಾರ್ಮ್, ಓಕೆ. ಈ ಕ್ಯಾಪ್ಸಿಕಮ್ ಆಗಲಿ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬರಬೇಕು. ಸೊ ಇದನ್ನು ಹೇಳಿದ ತಕ್ಷಣ ಪೇಷಂಟ್ಸ್ಗಳು ಸ್ವಲ್ಪ ರಿಲೆಕ್ಟೆಂಟ್ ಆಗ್ತಾರೆ, ಇದು ಟೊಮ್ಯಾಟೊ ಇಲ್ದಲ್ಲೇ ನಾವು ಹೆಂಗೆ ಅಡುಗೆ ಮಾಡೋದು ಅನ್ನೋದೊಂದು ಬಂದ್ಬಿಡುತ್ತೆ. ಬಟ್ ಸೋರಿಯಾಸಿಸ್ ಇರೋವಂಥವ್ರು ಅಥವಾ ಬ್ಯಾಕ್ಗ್ರೌಂಡಲ್ಲಿ ಈ ಹಿಸ್ಟ್ರಿ ಇರೋವಂಥವ್ರು ಇದನ್ನೆಲ್ಲ ಅವಾಯ್ಡ್ ಮಾಡ್ತಾ ಬರೋದ್ರಿಂದ ಆಲ್ರೆಡಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಈ ಕಾಯಿಲೆನ ತುಂಬಾ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ನಾವು ಕ್ಲಿನಿಕಲ್ ಎಕ್ಸ್ಪೀರಿಯನ್ಸಲ್ಲಿ ನೋಡ್ದಂಗೆ ಬರೀ ಮೆಡಿಸಿನ್ಸ್ ಮುಖಾಂತರ ಯಾವುದೇ ಡೈಟ್ರಿ ಚೇಂಜಸ್ ಮಾಡ್ಕೊಳ್ದಲೇ ರಿಸಲ್ಟ್ನ ನೋಡೋದೇ ಆದರೆ ತುಂಬ ಮಿನಿಮಲ್ ಅಂತ ಹೇಳ್ಬೋದು. ವೆರಾಸ್ ಈ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರಿಸಲ್ಟ್ಸ್ನ ನಾವು ನೋಡ್ತಾ ಹೋಗಿದ್ದೀವಿ. ಇನ್ನು ನಾನು ಯಾವುದನ್ನು ತಗೋಬೇಕು ಅನ್ನೋದೇ ಆದರೆ ಮಾಡ್ರೇಟಾಗಿ ಯಾವ್ದು ತಗೋಬೋದು. ಆ್ಯಂಡ್ ಇನ್ನೊಂದು, ತಿನ್ನಲೇಬಾರ್ದು, ಆಲ್ರೆಡಿ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ, ತುಂಬ ಸಿವಿಯರ್ ಆಗಿದೆ ಅಂದರೆ ಆ್ಯನಿಮಲ್ ಪ್ರೋಟೀನ್ ಇನ್ ಎನಿ ಫಾರ್ಮ್, ಓಕೆ. ಸೊ ಮಟನ್, ಚಿಕನ್, ಫಿಶ್, ಏನಾದರೂ ಎಗ್, ಇದು ಯಾವುದನ್ನು ತಿನ್ಕೊಡ್ದು, ಓಕೆನಾ. ಇದ್ರ ಒಟ್ಟಿಗೆ ಏನಂದರೆ ಗ್ಲೂಟೆನ್ ಅನ್ನೋದೇನಿರುತ್ತಲ್ಲ, ಸೊ ಇದು ಜಾಸ್ತಿ ಹೇಗೆ ಅಂದರೆ ಈಗ ಡಯಾಬಿಟಿಸ್ ಇದೆ, ಸೋರಿಯಾಸಿಸ್ ಇದೆ ಅನ್ನೋರು ನಾವು ರೈಸನ್ನ ತಿನ್ನೋದೇ ಇಲ್ಲ, ಬರೀ ಚಪಾತಿನೇ ತಿಂತೀವಿ ಅಂತಾರೆ. ಸೊ ಗ್ಲೂಟೆನಿಂದ ಕೂಡ ಈ ರೀತಿ ಇನ್ಫ್ಲಮೇಟ್ರಿ ಕಂಡೀಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕಾಗಿ ಬರುತ್ತೆ. ಇದು ಬಿಟ್ಟು ಮಾಡ್ರೇಟ್ ಕನ್ಸಂಪ್ಷನ್ ಅಂದರೆ ಏನು ನಾನು ತಿನ್ನಬೇಡಿ ಅಂತ ಹೇಳಿದ್ದೀನಲ್ಲ, ವೆನ್ ಯು ಆರ್ ನಾಟ್ ಇನ್ ಆ್ಯನ್ ಆ್ಯಕ್ಟಿವ್ ಸ್ಟೇಜಲ್ಲಿ ಇಲ್ಲ ನಿಮ್ಮ ಸಮಸ್ಯೆ ಅಂದಾಗ ಆವಾಗ ಮಾಡ್ರೇಟ್ ಕನ್ಸಂಪ್ಷನ್ಸ್ ಮಾಡ್ತಾ ಹೋಗ್ಬೋದು. ಸೊ ಏನು ಮಸ್ಟಾಗಿ ತಿನ್ನಬೇಕು ಅಂತ ಅಂದರೆ ಈ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಅಷ್ಟೇ ಈ ಸಿಟ್ರಸ್ ಇರುವಂಥದ್ದು, ಈ ಕಿತ್ತಳೆ ಹಣ್ಣಾಗಲಿ, ಪೈನಾಪಲ್ ಆಗಲಿ ಅಥವಾ ಲೆಮನ್ ಆಗಲಿ, ಇದನ್ನೆಲ್ಲ ಅವಾಯ್ಡ್ ಮಾಡ್ತಾ ಹೋಗಿ ಇದ್ರ ಬಿಟ್ಟು ಬೇರೆ ಯಾವುದೇ ರೀತಿ ಹಣ್ಣುಗಳನ್ನು ನೀವು ತಗೋತಾ ಹೋಗ್ಬೋದು. ಆ್ಯಂಡ್ ಸೆಲೆನಿಯಮ್ ರಿಚ್ ಫುಡ್ ಅಂತ ಏನು ಹೇಳ್ತೀವಿ, ಸೆಲೆನಿಯಮ್ ಏನಾಗುತ್ತೆ ಸ್ಕಿನ್ಗೆ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಸೊ ಸೆಲೆನಿಯಮ್ ರಿಚ್ ಫುಡ್ ಅಂದರೆ ಎಲ್ಲ ಟೈಪ್ ಆಫ್ ನಟ್ಸ್, ಸ್ಪೆಷಲಿ ಬ್ರೆಜಿಲ್ ನಟ್ಸ್ ಅಂತ ಏನು ಹೇಳ್ತೀವಿ, ಆನಿಯನ್ ಇರಲಿ, ಗಾರ್ಲಿಕ್ ಇರಲಿ, ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಇನ್ಫ್ಲಮೇಷನ್ನ ಕಡಿಮೆ ಮಾಡ್ತಾ ಹೋಗ್ಬೋದು. ಇನ್ನು ಸಪ್ಲಿಮೆಂಟೇಷನ್ಗೆ ಬರೋದಾದರೆ ಅಪಾರ್ಟ್ ಫ್ರಮ್ ರೆಗ್ಯುಲರ್ ಡಯಟ್, ಸಪ್ಲಿಮೆಂಟೇಷನ್ಗೆ ಬರೋದಾದರೆ ವಿಟಮಿನ್ ಡಿ ಸಪ್ಲಿಮೆಂಟೇಷನ್ ತುಂಬ ಬೆನಿಫಿಷಿಯಲ್. ಯಾಕಂದರೆ ನಾವು ನೋಡ್ತಾ ಇದ್ದಂಗೆ ಯಾರಲ್ಲಿ ವೈಟಮಿನ್ ಡಿ ತುಂಬ ಕೊರತೆ ಇದೆನೋ ಅವರಲ್ಲಿ ಈ ಸೋರಿಯಾಟಿಕ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ನೋಡ್ತಾ ಹೋಗ್ತೀವಿ. ಸೊ ಅಂಥವರಲ್ಲಿ ವೈಟಮಿನ್ ಡಿ ಇರುವಂಥ ಸಪ್ಲಿಮೆಂಟೇಷನ್ ಹಾಕ್ಕೋಬೇಕಾಗತ್ತೆ. ಆ್ಯಂಡ್ ರೆಗ್ಯುಲರ್ ಆಗಿ ವೈಟಮಿನ್ ಡಿ ಅಂದರೆ ಒಂದು 6 ರಿಂದ 8 ಗಂಟೆ ಏನು ಬರುತ್ತಲ್ಲ ಎಳೆ ಬಿಸಿಲಲ್ಲಿ ಎಕ್ಸ್ಪೋಸ್ ಆಗೋದ್ರಿಂದ ವೈಟಮಿನ್ ಡಿ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗುವಂಥದ್ದು. ಇದ್ರ ಒಟ್ಟಿಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುವಂಥದ್ದು, ಜಿಂಕ್ ಸಪ್ಲಿಮೆಂಟ್, ಸೊ ವೈಟಮಿನ್ B12 ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಈ ಕಾಯಿಲೆನ ಎಷ್ಟೋ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಅಲಾಂಗ್ ವಿತ್ ಮೆಡಿಕೇಶನ್ಸ್. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಸಮಸ್ಯೆ ಉಂಟಾಗೋದಕ್ಕೆ ಸ್ಟ್ರೆಸ್ ಹೇಗೆ, ಜೊತೆಗೆ ಎಷ್ಟು ಕಾರಣವಾಗ್ತಾ ಹೋಗುತ್ತೆ? ಸ್ಟ್ರೆಸ್ ಬಂದುಬಿಟ್ಟು ನೀವು ಕಾಸಲ್ಲಿ ನೋಡ್ತಾ ಹೋದರೆ ಜೆನೆಟಿಕ್ಸ್ ಆಗಲಿ ಅಥವಾ ಸ್ಟ್ರೆಸ್ ಫ್ಯಾಕ್ಟರ್ ಆಗಲಿ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ ನೋಡಿದ್ರೆ ಸ್ಟ್ರೆಸ್ ಸ್ಟ್ಯಾಂಡ್ಸ್ ದ ಫಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಯಾಕಂದರೆ ಸ್ಟ್ರೆಸ್ಸಿಂದ ಏನಾಗುತ್ತೆ, ಬಾಡಿಯಲ್ಲಿ ಫ್ರೀ ರ್ಯಾಡಿಕಲ್ಸ್ ಅನ್ನೋದು ಜಾಸ್ತಿ ರಿಲೀಸ್ ಆಗ್ತಾ ಹೋಗುತ್ತೆ. ಈ ಫ್ರೀ ರ್ಯಾಡಿಕಲ್ಸ್ ಡೈರೆಕ್ಟಾಗಿ ಇನ್ಫ್ಲಮೇಷನ್ನೇ ಪ್ರಮೋಟ್ ಮಾಡ್ತಾ ಹೋಗುವಂಥದ್ದು. ಸೊ ನೀವು ಸ್ಟ್ರೆಸ್ ಎಷ್ಟು ತಗೋತಿರೋ ಫ್ರೀ ರ್ಯಾಡಿಕಲ್ಸ್ ಇದಾಗುವಂಥದ್ದು. ಒಂದು ಸ್ಕಿನ್ ಸೆಲ್ಲು ಅದು ಹುಟ್ಟಿ ಅದ್ರ ಕೆಲಸ ಮಾಡಿಸೋಕ್ಕೆ 3 to 4 ವೀಕ್ಸ್ ತಗೊಳ್ಳುವಂಥದ್ದು. ಸೊ ಈ ಆಕ್ಸಿಡೇಟಿವ್ ಸ್ಟ್ರೆಸ್
ಜಾಸ್ತಿ ಆದಾಗ ಏನಾಗುತ್ತೆ, ಸೆಲ್ ಡೆತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಈ ಸೋರಿಯಾಸಿಸಲ್ಲಿ ಸ್ಪೆಷಲಿ ಏನಾಗುತ್ತೆ ಅಂದರೆ ಸೆಲ್ ಜೆನಿಸಿಸ್ ಆಗೋಕ್ಕೆ, ಸೆಲ್ ಡೆತ್ ಆಗೋಕ್ಕೆ ಒಂದು ಟೈಮ್ ಲೈನ್ ಅಂತ ಏನಿರುತ್ತಲ್ಲ ಅದು ಹ್ಯಾಂಪರ್ ಆಗಿರುತ್ತೆ. ಡೆತ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಹಾಗೆ ನ್ಯೂ ಗ್ರೋತು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಪೌಡ್ರಿ ಫ್ಲೇಕ್ಸ್ ನಥಿಂಗ್ ಬಟ್ ಯುವರ್ ಡೆಡ್ ಸೆಲ್ಸ್ ಅಂತಲೇ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಕುರಿತು ಮಾತನಾಡುವಾಗ ನೀವು ಇದರಲ್ಲಿ ಸಾಕಷ್ಟು ಟೈಪ್ಸ್ಗಳಿದೆ ಅಂತ ಹೇಳಿದ್ರಿ. ಸೊ ಆ ವಿಧಗಳ ಬಗ್ಗೆ ತಿಳಿಸಿಕೊಡೋದಾದ್ರೆ. ಓಕೆ, ಟೈಪ್ಸಿಗೆ ಬರೋದಾದರೆ ಸೋರಿಯಾಸಿಸ್ ಇಂಥ ಜಾಗನ ಎಕ್ಸ್ಕ್ಲೂಡ್ ಮಾಡುತ್ತೆ ಅನ್ನೋದಿಲ್ಲ. ಹೆಡ್ ಟು ಟೋ ಎಲ್ಲ ಕಡೆ ಇನ್ವಾಲ್ವ್ಮೆಂಟ್ ಇರುವಂಥದ್ದು. ಸೊ ಹೆಡ್ ಟು ಟೋ ಎಲ್ಲ ಕಡೆ ಇನ್ವಾಲ್ವ್ಮೆಂಟ್ ಇದೆ ಅಂದರೆ ಅದನ್ನು ನಾವು ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ, ಅಥವಾ ಜನರಲೈಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇನ್ನೂ ಒಂದು ವೆರೈಟಿ ಇದೆ, ಇದು ಜನರಲೈಸ್ ಸೋರಿಯಾಸಿಸ್ ನಾವು ಕಾಮನ್ ಆಗಿ ನೋಡುವಂಥದ್ದು 80% ಆಫ್ ಪೇಷಂಟ್ಸಲ್ಲಿ. ಇನ್ನೊಂದು ವೆರೈಟಿ ಬರುತ್ತೆ ಗಟೆಡ್ ಸೋರಿಯಾಸಿಸ್. ಗಟೆಡ್ ಸೋರಿಯಾಸಿಸ್ ಬಂದ್ಬಿಟ್ಟು ರೈನ್ ಡ್ರಾಪ್ ಅಪಿಯರೆನ್ಸ್, ಅಂದರೆ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಸ್ಪಾಟ್ಸ್ಗಳಿರುವಂಥದ್ದು. ಇನ್ನು ಸ್ಕ್ಯಾಲ್ಪ್ ಸೋರಿಯಾಸಿಸ್, ಆಸ್ ಐ ಸೆಡ್ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಡ್ಯಾಂಡ್ರಫ್ಗೆ ಸೋರಿಯಾಸಿಸ್ ಅಂತ, ಅಥವಾ ರಿಯಲಿ ಸೋರಿಯಾಸಿಸ್ ಇದ್ರೂ ಕೂಡ ಅವ್ರು ಡ್ಯಾಂಡ್ರಫ್ ಅನ್ಕೊಂಡು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂಸು ಹೋಮ್ ರೆಮಿಡೀಸ್ ಮಾಡ್ಕೊಂಡು ಇಗ್ನೋರ್ ಮಾಡ್ತಾ ಇರ್ತಾರೆ. ಇದು ಬಿಟ್ಟು ಎಸ್ಪೆಷಲಿ ಯಾರು ಜಾಸ್ತಿ ಸ್ಮೋಕಿಂಗ್ ಮಾಡ್ತಾರೆ ಅಥವಾ ಆಲ್ಕೋಹಾಲ್ ತಗೋತಾರೆ ಅವರಲ್ಲಿ ಈ ನಿಕೋಟಿನ್ ಅನ್ನೋ ಅಂಶದಿಂದ ಏನಾಗುತ್ತೆ, ಪಾಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಏನು ಹೇಳ್ತೀವಲ್ಲ ಅದು ಕಾಣಿಸ್ಕೊತಾ ಹೋಗುತ್ತೆ. ಓಕೆ ಡಾಕ್ಟರ್, ನೀವು ಸೋರಿಯಾಸಿಸ್ ಕುರಿತಂತೆ ಹೇಳ್ತಾ ಇದ್ರಿ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದು ಸೋರಿಯಾಸಿಸ್ ಸಮಸ್ಯೆ ಇದ್ದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರಿಗೆ ನೀವು ಕರೆಯನ್ನು ಮಾಡ್ಬೋದು. ನಿಮ್ಮ ಟಿ.ವಿ. ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು. ಎಸ್ ಡಾಕ್ಟರ್, ಹೇಳ್ತಾ ಇದ್ರಿ ಟೈಪ್ಸ್ ಕುರಿತಂತೆ, ಜೊತೆಗೆ ಜೆನೆಟಿಕಲ್ ಫ್ಯಾಕ್ಟರ್ ಕೂಡ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ರಿ. ಹೇಗೆ ಜೆನೆಟಿಕಲ್ ಫ್ಯಾಕ್ಟರ್ ಕಾರಣವಾಗುತ್ತೆ, ಜೊತೆಗೆ ಜೆನೆಟಿಕಲ್ ಫ್ಯಾಕ್ಟರ್ ಕಾರಣ ಆದಾಗ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟನ್ನು ನೀವು ಕೊಡ್ತೀರಾ? ಓಕೆ, ಇನ್ನು ಟೈಪ್ಸಲ್ಲಿ ನೋಡೋದಾದರೆ ಪಾಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಏನು ಹೇಳಿದ್ವಿ ಅಲ್ಲ, ಸೊ ಬರೀ ಅಂಗೈಯಲ್ಲಿ ಇರುತ್ತೆ, ಬೇರೆ ಎಲ್ಲೂ ಇರೋಲ್ಲ. ಅಂಗೈ ಮತ್ತು ಅಂಗಾಲಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಅಗೇನ್ ಇದನ್ನು ಜನ ಕನ್ಫ್ಯೂಸ್ ಆಗೋವಂಥದ್ದೇನು, ಈ ಚಳಿಗಾಲದಲ್ಲಿ ಕಾಲು ಒಡೆದಿದೆ ಓಕೆ, ಕ್ರ್ಯಾಕ್ಡ್ ಹೀಲ್ಸ್ ಅಂತ ಹೇಳಿಬಿಟ್ಟು ಅದಕ್ಕೆ ಆದ ತುಪ್ಪ ಹಚ್ಕೋ ಅಥವಾ ವ್ಯಾಸ್ಲಿನ್ ಹಚ್ಕೋ ಅಂತ ಹೇಳಿ ಇಗ್ನೋರ್ ಮಾಡ್ತಾರೆ. ಸೊ ಅಗೇನ್ ಇಟ್ ಕುಡ್ ಬಿ ಪಾಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಇದು ಬಿಟ್ಟರೆ ಇನ್ನು ನೇಲ್ಗೆ ಬರುವಂಥದ್ದು, ನೇಲಲ್ಲೇ ಕಾಣಿಸ್ಕೊಳ್ಳುವಂಥದ್ದು, ನೇಲಲ್ಲಿ ಬಂದ್ಬಿಟ್ಟು ಅಲ್ಲಲ್ಲಿ ಸ್ಪಾಟ್ಸ್ ಬರುವಂಥದ್ದು, ಇದನ್ನು ನಾವು ನೇಲ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಯಾವುದೇ ವೆರೈಟಿ ಇರಲಿ, ಯಾವುದೇ ವೇರಿಯಂಟ್ ಇರಲಿ, ಸೊ ಎಷ್ಟು ಬೇಗ ನೀವು ಡಯಾಗ್ನೋಸ್ ಮಾಡ್ಕೋತೀರೋ ಅಷ್ಟು ಬೆಟರ್ ಪ್ರೋಗ್ನೋಸಿಸ್ನ ನೋಡ್ತಾ ಹೋಗ್ಬೋದು. ಅಗೇನ್ ವೇರಿಯಂಟ್ಸ್ ಅಲ್ಲಿ ಗಟೆಟ್ ಇರಲಿ, ಜನರಲೈಸ್ ಸೋರಿಯಾಸಿಸ್ ಇರಲಿ, ಇದೆಲ್ಲ ಒಳ್ಳೆ ಪ್ರೋಗ್ನೋಸಿಸ್ ಇದೆ. ಸ್ಪೆಷಲಿ ಯಾವ ವೆರೈಟಿ ಬೇಗ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡುತ್ತೆ ಅಂದರೆ ಈ ಪಾಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ. ಆ್ಯಂಡ್ ಯಾವುದೇ ವೆರೈಟಿ ಇದ್ರೂ ಕೂಡ ಇದು ಟೈಮ್ ತೊಗೊಳ್ಳುವಂಥದ್ದೇ. ಮಿನಿಮಮ್ 3 to 5 years ಆದರೂ ನೀವು ರೆಗ್ಯುಲರ್ ಟ್ರೀಟ್ಮೆಂಟಲ್ಲಿ ಇರಬೇಕು. ಕಡಿಮೆ ಆಯಿತು ಬಿಕಾಸ್ ಇದರಲ್ಲಿ ಫ್ಲೇರಪ್ಸ್ ಇರೋದ್ರಿಂದ ಏನಾಗುತ್ತೆ, ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಡಿಸ್ಕಂಟಿನ್ಯೂ ಮಾಡೋದ್ರಿಂದ ಮತ್ತೆ ಅಗ್ರವೇಷನ್ ಆಗಿ ಬರುವಂಥ ಚಾನ್ಸಸ್ಗಳು ತುಂಬಾ ಇರುವಂಥದ್ದು. ಓಕೆ ಡಾಕ್ಟರ್, ನೀವು ಆಗ ಹೇಳ್ತಾ ಇದ್ರಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಗೊತ್ತಾಗಲಿಲ್ಲ ಅಂದರೆ ಏನೆಲ್ಲ ಕಾಂಪ್ಲಿಕೇಶನ್ ಎದುರಿಸಬೇಕಾಗತ್ತೆ ಅಂತ. ಇನ್ನು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಾ ಇರೋರಿಗೆ ಈ ಸಮಸ್ಯೆ ಯಾವ ರೀತಿ ಕಾಡುತ್ತೆ ಅಂತ? ಸೆಲ್ಫ್ ಮೆಡಿಕೇಶನ್ ಅಂದರೆ ಫಸ್ಟ್ ಆಫ್ ಆಲ್ ನೀವು ಕರೆಕ್ಟಾಗಿ ತಿಳ್ಕೊಬೇಕಲ್ಲ, ಅದು ಕಾಯಿಲೆ ಸೋರಿಯಾಸಿಸ್ ಏನು ಅನ್ನೋದು, ಅದ್ರ ಮೇಲೆ ನೀವೇನು ಟ್ರೀಟ್ಮೆಂಟ್ ಆಪ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈಗ ಡ್ಯಾಂಡ್ರಫ್ ಇದೆ ಅಂತ ಹೇಳಿಬಿಟ್ಟು ನೀವು ಓವರ್ ದ ಇಯರ್ಸ್ 5 years 10 years ಒಂದೇ ಶ್ಯಾಂಪು ಯೂಸ್ ಮಾಡುವಂಥದ್ದು, ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಯೂಸ್ ಮಾಡುವಂಥದ್ದು, ಇದರಿಂದ ಏನಾಗುತ್ತೆ ಸ್ಕ್ಯಾಲ್ಪ್ಗೆ ಸೀಮಿತವಾಗಿರುವಂಥ ಕಾಯಿಲೆ ಬೇರೆ ಕಡೆ ಸ್ಪ್ರೆಡ್ ಆಗ್ತಾ ಹೋಗ್ಬೋದು. ಓಕೆ, ಸೊ ಫಸ್ಟು ಡಯಾಗ್ನೋಸಿಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ಇನ್ನು ಮಕ್ಕಳಲ್ಲಿಯೂ ಕೂಡ ಈ ಸಮಸ್ಯೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಇದಕ್ಕೆ ಕಾರಣ ಏನು ಅಂತ? ಕಾರಣ ಅಂತ ಅಂದರೆ ಅಗೇನ್ ಲೈಫ್ ಸ್ಟೈಲ್, ನಾವು ತಗೊಳ್ಳೋ ಅಂಥ ಫುಡ್ ಆಗಿರಲಿ ಅಥವಾ ಅವ್ರ ಮನೇಲಿ ಹಿಸ್ಟ್ರಿ ಇರೋವಂಥದ್ದಾಗಲಿ. ಸೊ ಹಾಗಂದರೆ ಮಕ್ಕಳಲ್ಲಿ ಏನು ಸ್ಟ್ರೆಸ್ ಅಂತ ಕೇಳ್ಬೋದು. ಸೊ ಸ್ಟ್ರೆಸ್ ಅಪಾರ್ಟ್ ಫ್ರಮ್ ಸ್ಟ್ರೆಸ್, ನಾವು ತಿಂತಾ ಇರೋ ಆಹಾರ ಕೂಡ ಇಂಪಾರ್ಟೆಂಟ್ ಆಗುವಂಥದ್ದು. ಎಕ್ಸಸ್ ಶುಗರ್ ಕನ್ಸಂಪ್ಷನ್ ಆಗಲಿ, ಆ್ಯಂಡ್ ನಾವು ತಿನ್ನೋ ಆಹಾರ ಯಾವುದೇ ರೀತಿಯ ಇಂಡಸ್ಟ್ರಿ ಸಹಾಯ ಇಲ್ದಲೇ ಇರುವಂಥ ಆಹಾರಗಳಿರಬೇಕು. ಹೋಲ್ಸಮ್ ಫುಡ್ ತೊಗೋಬೇಕಾಗುತ್ತೆ. ಈ ಪ್ರೊಸೆಸ್ಡ್ ಫುಡ್ ಆಗಲಿ, ಪ್ಯಾಕ್ಡ್ ಫುಡ್ ಆಗಲಿ ತಗೊಳ್ಳೋದ್ರಿಂದ ದೇಹಕ್ಕೆ ಅಷ್ಟೇನು ಬೆನಿಫಿಷಿಯಲ್ ಏನೂ ಇಲ್ಲ, ರುಚಿ ಕೊಡುತ್ತೆ ಅಷ್ಟೇ, ಅದರಿಂದ ದೇಹಕ್ಕೆ ಹಾನಿನೇ ಜಾಸ್ತಿ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಸಮಸ್ಯೆ ಅಂತ ಬಂದಾಗ ರಿಯಕರೆನ್ಸ್ ಚಾನ್ಸಸ್ಸು ಎಷ್ಟು ಪ್ರಮಾಣದಲ್ಲಿರುತ್ತೆ? ಅದು ಅಗೇನ್ ಡಿಪೆಂಡ್ ಆಗುತ್ತೆ. ಇವಾಗ ನಾನು ಹೇಳ್ದಂಗೆ ಕೆಲವು ವೆರೈಟಿ ಬೇಗನೆ ನಮಗೆ ರಿಸಲ್ಟ್ ಕೊಡುವಂಥದ್ದು ಸಿಕ್ಕಿದೆ ಅಂತ ನೀವು ಡಿಸ್ಕಂಟಿನ್ಯೂ ಮಾಡೋದೇ ಆದರೆ, ಕೆಲವು ಕನ್ವೆನ್ಷನಲ್ ಥೆರಪಿಯಲ್ಲಿ ಕೊಟ್ಟಿರೋ ಅಂಥ ಮೆಡಿಕೇಶನ್ಸು ಸಡನ್ ಡಿಸ್ಕಂಟಿನ್ಯೂ ಮಾಡಿದಾಗ ಅದರಿಂದ ಕೂಡ ರಿಕರೆನ್ಸ್ ರೇಟ್ ಜಾಸ್ತಿ ಇರುವಂಥದ್ದು. ಸೊ ಏನೇ ನೀವು ವಿತ್ಡ್ರಾ ಮಾಡ್ತಾ ಇದ್ರೋ ಅದನ್ನು ಅಂಡರ್
ಗೈಡೆನ್ಸಲ್ಲಿ ಮಾಡೋದ್ರಿಂದ ಕಾಂಪ್ಲಿಕೇಶನ್ಸ್ನ ನೀವು ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಓಕೆ, ಇನ್ನು ಸೋರಿಯಾಸಿಸ್ ಸಮಸ್ಯೆ ಬರದೆ ತಡೆಯೋಕೆ ಏನೆಲ್ಲ ಒಂದು ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಡಾಕ್ಟರ್? ಓಕೆ, ಕಾಯಿಲೆ ಬರ್ದಲ್ಲೇ ಇರೋ ರೀತಿ ನೀವು ತಡಿಬೇಕು ಅಂದರೆ ನೀವು ಕಾಯಿಲೆ ಬಂದಿದೆ ಅನ್ನೋ ರೀತಿಯೇ ನೀವು ಇದ್ಬಿಟ್ರೆ ಇನ್ ಟರ್ಮ್ಸ್ ಆಫ್ ಡಯಟ್ ಆಗಲಿ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಷನಲ್ಲಿ ಎಷ್ಟೋ ಕಾಯಿಲೆನ ತಡೀತಾ ಹೋಗ್ಬೋದು. ಬಂದಾಗ ನೋಡ್ಕೊಳ್ಳೋಣ, ಆವಾಗ ನಾನು ಚೇಂಜಸ್ ಮಾಡ್ಕೋತೀನಿ ಅನ್ನೋವಂಥದ್ದಲ್ಲ. ಸೊ ಚೂಸ್ ಯೋರ್ ಫುಡ್ ವೈಸ್ಲಿ, ಚೂಸ್ ಯೋರ್ ಮೆಡಿಕೇಷನ್ ವೈಸ್ಲಿ. ಅಟ್ಲೀಸ್ಟ್ 90 ಮಿನಿಟ್ಸ್ ಇನ್ ಅ ವೀಕ್ ವರ್ಕೌಟ್ ಮಾಡಿ, ದಟ್ ಈಸ್ ದ ಲೀಸ್ಟ್ ಥಿಂಗ್, ಆಯಿತಾ? ವರ್ಕೌಟ್ ಮಾಡಿ ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿ, ಸ್ಟ್ರೆಸ್ ಫ್ರೀ ಆಗಿರಿ. ನಾನು ರೆಗ್ಯುಲರ್ ಮೆಡಿಕೇಷನ್ ತೊಗೋತಾ ಇದ್ದೀನಿ, ಡಯಟ್ ಫಾಲೋ ಮಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ನನ್ನ ಕಂಪ್ಲೇಂಟ್ಸ್ ಕಡಿಮೆ ಆಗ್ತಾ ಇಲ್ಲ ಅಂದರೆ ದೇರ್ ಕುಡ್ ಬಿ ಸಮ್ ಸ್ಟ್ರೆಸ್. ಸೊ ಆ ಸ್ಟ್ರೆಸ್ನ ಹೇಗೆ ರಿಲೀಫ್ ಮಾಡ್ಕೊಳ್ಳೋದು, ಅದಕ್ಕೆ ಯಾವುದಾದ್ರೂ ಥೆರಪೀಸ್ ಇದೆಯಾ ಅದನ್ನು ಅಂಡರ್ಗೋ ಆಗಿ ಇದರಿಂದ ನೀವು ಬರೋ ಕಾಯಿಲೆನೂ ತಡಿಬೋದು ಆ್ಯಂಡ್ ಇರೋ ಕಾಯಿಲೆನೂ ಕಡಿಮೆ ಮಾಡ್ಕೋಬೋದು. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಸೋರಿಯಾಸಿಸ್ ಕುರಿತು ಹೇಳೋದಾದರೆ ಏನು ಹೇಳ್ತೀರಾ? ಸೋರಿಯಾಸಿಸ್ ಮಾರಣಾಂತಿಕವಾಗಿ ಅಲ್ಲದೆ ಇದ್ದರೂ ಕೂಡ ಲಾಂಗ್ ರನ್ನಲ್ಲಿ ನಿಮಗೆ ಸಮಸ್ಯೆ ಕೊಡುವಂಥದ್ದೇ. ಇದಕ್ಕೆ ನೀವು ಸ್ವಲ್ಪ ಪೇಷನ್ಸಲ್ಲಿ ಟೈಮ್ ಕೊಟ್ಟಿದ್ದೆ ಆದಲ್ಲಿ ಪೂರ್ತಿಯಾಗಿ ವಾಸಿ ಮಾಡಬಹುದು. ಓಕೆನಾ? ಸೊ ಲಾಂಗ್ ಟರ್ಮ್ ರಿಲೀಫ್ನ ತಗೊಂಡು ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ದಲೆ ನೀವು ರೆಗ್ಯುಲರ್ ಲೈಫ್ ಸ್ಟೈಲ್ನ ಕೂಡ ಫಾಲೋ ಮಾಡ್ತಾ ಹೋಗ್ಬೋದು. ಓಕೆ ಡಾಕ್ಟರ್, ಎಸ್, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸೋರಿಯಾಸಿಸ್ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ವೆಲ್ಕಮ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಅಂದರೆ ಏನು, ಯಾಕೆ ಈ ಸಮಸ್ಯೆ ಬರುತ್ತೆ, ಜೊತೆಗೆ ಇದಕ್ಕೆ ಇರ್ತಕ್ಕಂತಹ ಸಿಂಪ್ಟಮ್ಸ್ಗಳ ಜೊತೆಗೆ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಸೋರಿಯಾಸಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡ್ಬೋದು. ಡಾಕ್ಟರ್ ಜೊತೆಗೆ ಮಾತನಾಡಿ, ಭೇಟಿಯಾಗಿ ಹಾಗೂ ನಿಮ್ಮಲ್ಲಿರುವಂತಹ ಸಮಸ್ಯೆಗೆ ಸೂಕ್ತವಾಗಿರುವ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.